ನಮ್ಮ ವಿಧಾನಸೌಧ ಪಕ್ಕದಲ್ಲೇ ಇರ್ತಕ್ಕಂಥ ವಿಕಾಸ್ ಸೌಧ ಪಕ್ಕದಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಯೇಟು. ಇಲ್ಲಿ ರಾಮಾಂಜನೇಯ ದೇವಸ್ಥಾನ ಇತ್ತು, ಸ್ವಲ್ಪ ಜಾಗ ಖಾಲಿ ಇತ್ತು. ಅದನ್ನು ಧಾರ್ಮಿಕ ಸೌಧ ಕಟ್ಟಬೇಕು ಅಂತೇಳಿ ತೀರ್ಮಾನ ತಗೊಂಡ್ವಿ. ನಮಗೆ ಪ್ರತಿ ವರ್ಷ ಕೂಡ ರಾಜ್ಯ ಧಾರ್ಮಿಕ ಪರಿಷತ್ಗೆ ಸೆಂಟ್ರಲ್ ಪೂಲ್ ಫಂಡ್ ಅಂತ ಬರುತ್ತೆ. ಅದನ್ನೆಲ್ಲ ಹಿಂದೆ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಕೊಟ್ಬಿಡೋರು. ಆಮೇಲೆ ನಾನು, ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯವರು ನಾವೆಲ್ಲ ಕೂಡ ಮಾತಾಡಿ ಆ ಹಣವನ್ನು ಕೂಡಿಟ್ಟು, ಸರ್ಕಾರದಿಂದ ನಾವೇನು ಹಣ ತಗೊಂಡಿಲ್ಲ, ಆ ಹಣವನ್ನು ಕೂಡಿಟ್ಟು ಇವತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಅಂತಸ್ತಿನ ಕಟ್ಟಡವನ್ನು ಕಟ್ತಾಯಿದ್ದೀವಿ. ನಮ್ಮ ಮುಜರಾಯಿ ಇಲಾಖೆಗೆ 35-36 ಸಾವಿರ ಎಕರೆ ಇದೆ. ಬೆಂಗಳೂರಲ್ಲೇ 100 ಎಕರೆ ಇದೆ. ಗ್ರಾಮಾಂತರ ಎಲ್ಲ ಸೇರಿದ್ರೆ 1000 ಎಕರೆ ಇದೆ. ಅದರ ಸ್ವಂತ ಕಟ್ಟಡ ಇರಲಿಲ್ಲ ನಮಗೆ. ನಾವು ಬಾಡಿಗೆ ಕಟ್ಟಡದಲ್ಲಿ ಇದ್ವಿ. ಒಂದು ಕಟ್ಟಡ ಇವತ್ತು 18 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಇದು ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. 35,000 ಸ್ಕ್ವೇರ್ ಫೀಟು ಟೋಟಲ್ ಬಿಲ್ಡಿಂಗು ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. ಇದು ಮಂಗಳೂರಲ್ಲಿ ದೇವಸ್ಥಾನಗಳೆಲ್ಲ ಮಾಡ್ತಾರಲ್ಲ, ಆ ಕಾಂಟ್ರಾಕ್ಟ್ರೇ ಇಲ್ಲಿ ಹಾಕ್ಕೊಂಡಿದ್ರು. ಭಾಳ ಬೇಗ ಮುಗಿಸ್ಕೊಡ್ತೀನಿ, 18 ತಿಂಗಳು ಬೇಕಾಗಿಲ್ಲ, ಇನ್ನು ಬೇಗ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇದರಲ್ಲಿ ಕಾರು ನಿಲ್ದಾಣ ಮತ್ತು ಕ್ಯಾಂಟೀನು, ಲಿಫ್ಟು ಮತ್ತು ವಾಣಿಜ್ಯ ಉದ್ದೇಶಕ್ಕಾಗಿ, ಯಾಕಂದರೆ ಸರ್ಕಾರ ಕಂಡೀಷನ್ ಹಾಕಿ ಉಳಿದಿರ್ತಕ್ಕಂಥ ಜಾಗವನ್ನು ನಮ್ಮ ಸರ್ಕಾರಿ ಕಚೇರಿಗಳಿಗೆ ಯಾವುದಕ್ಕನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಸಭಾಂಗಣ ಇರುತ್ತೆ, ಆಮೇಲೆ ಕಚೇರಿ ಇರುತ್ತೆ, ನಮ್ಮ ಮುಜರಾಯಿ ಕಚೇರಿ ಇರುತ್ತೆ, ಆಯುಕ್ತರ ಕಚೇರಿ ಇರುತ್ತೆ. ಆಯುಕ್ತರಿಗೆ ಕೋರ್ಟು, ಕ್ವಾಶಿ ಜುಡಿಷಿಯಲ್ ಪವರ್ಸ್ ಇರುತ್ತೆ, ಅವರು ಕೋರ್ಟ್ ನಡೆಸಬೇಕು, ಅದಿರುತ್ತೆ. ಮತ್ತು ಗ್ರಂಥಾಲಯ ಇರುತ್ತೆ, ರೆಕಾರ್ಡ್ ರೂಮ್ ಇರುತ್ತೆ, ಮತ್ತು ರಾಜ್ಯ ಧಾರ್ಮಿಕ ಪರಿಷತ್ ಮೀಟಿಂಗ್ಗಳು ಎಲ್ಲೆಲ್ಲೋ ಮಾಡ್ತೀವಿ, ಅದನ್ನು ಇನ್ಮೇಲೆ ಇಲ್ಲೇ ಮಾಡ್ಬೋದು. ಮತ್ತು ಟೆರೆಸಲ್ಲಿ ಊಟ, ತಿಂಡಿ, ಕಾಫಿ ಇದಕ್ಕೆಲ್ಲ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಟೆರೆಸ್ ಒಂದು ಹಾಕ್ಕೊಳ್ತೀವಿ. ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮ. ಮತ್ತು ದೇವಸ್ಥಾನ ಪಕ್ಕದಲ್ಲಿದೆ, ಅವರು ಕೂಡ ಮುಖ್ಯ ಅರ್ಚಕರು ನಮಗೆ ಇಲ್ಲಿ ರಸಪ್ತಮಿ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ. 1000 ಜನ ಬರ್ತಾರೆ. ತೇರು ಹೋಗಿ ಬರೋದಕ್ಕೆ ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಹೇಳಿದ್ದಾರೆ, ಅದನ್ನು ಮಾಡಿಕೊಡ್ತೀವಿ. ಮತ್ತು ದೇವಸ್ಥಾನಕ್ಕೆ 2 ಅಂಗಡಿ ಇತ್ತಂತೆ, ಸ್ವಲ್ಪ ಆದಾಯ ಬರ್ತಿತ್ತು. ಅದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯವರು ಈ ಬಿಲ್ಡಿಂಗಲ್ಲಿ ಸ್ವಲ್ಪ ಬಾಡಿಗೆ ಬರುತ್ತಲ್ಲ, ಅದರಲ್ಲೇ ಅವ್ರಿಗೊಂದು ಪಾಲು ಕೊಡೋಣ ಅಂತ ಹೇಳಿದ್ದಾರೆ. ದೇವಸ್ಥಾನದ ಕೆಲಸನೂ ಆಗಬೇಕು, ನಮ್ಮ ಮುಜರಾಯಿ ಇಲಾಖೆ ಕೆಲಸ ಕೂಡ ಆಗಬೇಕು. ಈಗ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿಯವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ಇನ್ನೊಂದು, ನಮಗೆ ಇದರಲ್ಲಿ ಕಾಶಿನಲ್ಲಿ ಕಾಂಪೌಂಡ್ ಬಿದ್ದೋಗ್ಬಿಟ್ಟಿತ್ತು. ಮಹಾರಾಜರು ಆ ಕಾಲದಲ್ಲಿ ಕೊಟ್ಟಿದ್ದಂಥ ಜಾಗ, ಅದು ಎಲ್ಲ 96 ವರ್ಷ ಆಗೋಗಿತ್ತು. ಆ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಕೆಲಸ ಮಾಡುವಾಗ ಬಿದ್ದೋಗಿತ್ತು. ಅದಕ್ಕೂ ಕೂಡ ಹಣ ಇದೇ ನಿಧಿಯಿಂದನೇ ಕೊಟ್ಟಿದ್ದೀವಿ. ಮತ್ತು ತಿರುಪ್ತಿನಲ್ಲಿ ಒಂದು ಬಿಲ್ಡಿಂಗು ರಿನೋವೇಷನ್ಗೂ ಕೂಡ ತಗೊಂಡಿದ್ದೀವಿ. ಇನ್ನೊಂದು 16,000 ಅಡಿ ಖಾಲಿ ಬಿದ್ದಿತ್ತು ತಿರುಪ್ತಿ ಕೆಳಗಡೆ, ಮೇಲ್ಗಡೆ ಅಲ್ಲ, ತಿರುಮಲದಲ್ಲ, ತಿರುಪ್ತಿನಲ್ಲಿ. ಅದನ್ನು ಕೂಡ ಕನ್ನಡ ಕಟ್ಟೋದಕ್ಕೆ ಎಲ್ಲ ಪ್ಲ್ಯಾನ್ ಎಲ್ಲ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಒಟ್ಟು ನಮ್ಮ 36,000 ಎಕರೆ ಇತ್ತು ನಮ್ಮದು. 40,000 ಪ್ರಾಪರ್ಟೀಸ್, ಸಿಟಿನಲ್ಲಿ ಪ್ರಾಪರ್ಟೀಸ್ ಬರುತ್ತೆ, ಎಕರೆ ಬರೋದಿಲ್ಲ. ಅದರಲ್ಲಿ ನಮ್ಮ ಕಟಾರಿಯವರು ರೆವಿನ್ಯೂ ಇಲಾಖೆಗೂ ಕೂಡ ಅವರಿಗೆ ಬರುತ್ತೆ. ವಿಶೇಷ ಆಸಕ್ತಿ ವಹಿಸಿ ನಮಗೆ ಇದುವರೆಗೂ ಕೂಡ 20,000 ಪ್ರಾಪರ್ಟೀಸು ನಮ್ಮ ದೇವಸ್ಥಾನದ ಹೆಸರಿಗೆ ಪಹಣಿ ಮತ್ತು ಖಾತಾ ಎಲ್ಲ ನಮಗೆ ಆಗಿದೆ. ಇನ್ನೂ ಉಳಿದಿರ್ತಕ್ಕಂಥ 20,000 ಪ್ರಾಪರ್ಟೀಸು, ಆ 20,000 ಪ್ರಾಪರ್ಟೀಸು 1 ವರ್ಷದಲ್ಲಿ ರೆವಿನ್ಯೂ ಇವರಿಗೆ, ಯಾರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೇಗ ಮಾಡಿಸ್ತಾ ಇದ್ದಾರೆ. ಮತ್ತು ಕಟಾರಿಯವರು 2 ನಿಮಿಷ ಮಾತಾಡ್ತಾರೆ. ಈಗ ಒಂದು ತಾರಣಿ ಅಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋಗೆ ಸಂಬಂಧಪಟ್ಟಾಗೆ ಮೆಟ್ರೋ ಪ್ರಾರಂಭ ಮಾಡೋದರಿಂದ ಹಿಡಿದು ಅದರ ಉಸ್ತುವಾರಿ ಕೂಡ ಮೆಟ್ರೋದೇ ಇರುತ್ತೆ. ಕೇಂದ್ರದ ಅರ್ಬನ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮೆಟ್ರೋಗಳಿಗೆ ಅಧ್ಯಕ್ಷರಾಗಿರ್ತಾರೆ. ಅಲ್ಲಿ ಒಂದು ಬೋರ್ಡು ಇರುತ್ತೆ. ಆ ಬೋರ್ಡು ಬೆಂಗಳೂರು ಮೆಟ್ರೋಗೆ
ಅಂದರೆ ಎಲ್ಲ ಮೆಟ್ರೋಗೂ ಮಾಡಿದಾಗೆ ನಮಗೂ ಕೂಡ ಇದು ರೇಟ್ ಫಿಕ್ಸೇಷನ್ ಒಂದು ಸಮಿತಿ ಮಾಡ್ತಾರೆ. ಆ ರೇಟ್ ಫಿಕ್ಸೇಷನ್ ಸಮಿತಿಗೆ ಜಸ್ಟಿಸ್ ಆಗಿದ್ದರು ತಾರಣ್ಯ ಅಂತ, ಅವರು ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಯಶ್ಪಾಲ್ ಸಿಂಗ್ ಅಂತ ಕೇಂದ್ರದಲ್ಲಿ ಅವರು IAS ಆಫೀಸರು, ಅವರು ಒಬ್ಬರು ಸದಸ್ಯರಾಗಿದ್ದಾರೆ. ನಮ್ಮ ರಮಣಾರೆಡ್ಡಿಯವರು ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ರಿಟೈರ್ಡ್ ಆದ್ರಲ್ಲ, ಅವರು ಮೆಂಬರ್ ಆಗಿದ್ದಾರೆ. ಅಂದರೆ ಒಂದು ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್, ಇಬ್ಬರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್. ಅವರು ತೊಗೊಂಡಿರ್ತಕ್ಕಂಥ ತೀರ್ಮಾನ, ಖರ್ಚು ವೆಚ್ಚಗಳನ್ನು ನೋಡಿ ತೀರ್ಮಾನ ತೊಗೊಂಡಿದ್ದಾರೆ. ಇದು ನಾಮಿನೇಟ್ ಮಾಡೋದು ಅಧ್ಯಕ್ಷರನ್ನ, ಇಬ್ಬರು ಸದಸ್ಯರನ್ನ ಕೇಂದ್ರ ಸರ್ಕಾರನೇ. ಮತ್ತು ಕೊನೆಗೆ ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಬೋರ್ಡು, ಮೆಟ್ರೋ ಬೋರ್ಡ್ ಇರುತ್ತಲ್ಲ, ಅವರು ತೊಗೊಳ್ಳೋದು. ವಿನಾಕಾರಣ BJP ಅವ್ರು ಏನು ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ ಅಷ್ಟೇ. ಆಮೇಲೆ ಸ್ಟೇಟ್ ಪಾತ್ರ ನಮ್ಮ ರೆಪ್ರೆಸೆಂಟೇಟಿವ್ ಒಬ್ರು ಇರ್ತಾರೆ, ಯಾರೋ ರಮಣಾರೆಡ್ಡಿ ಅವರು ನಮ್ಮ ರೆಪ್ರೆಸೆಂಟೇಟಿವ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಲ್ಲ, ನಾವು ಈಗ ಇನ್ನೊಂದು ಮೆಟ್ರೋ ಸಂಸ್ಥೆಗೆ ಖರ್ಚು ವೆಚ್ಚಗಳು ನೋಡಿಕೊಂಡು ಮೆಟ್ರೋ ನಡೆಸಬೇಕಲ್ಲ ಅವರು. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ನಮ್ಮ ಬೆಂಗಳೂರಿಂದ ಎಷ್ಟಪ್ಪ ಹೋಗುತ್ತೆ, GST ಬೇರೆ ಬೇರೆ ಟ್ಯಾಕ್ಸ್ಗಳೆಲ್ಲ ಸೇರಿ 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ಕರ್ನಾಟಕದಿಂದ. ಅದರಲ್ಲಿ ಬೆಂಗಳೂರಲ್ಲೇ ಕನಿಷ್ಠ 3 ಲಕ್ಷ ಕೋಟಿ ಬೆಂಗಳೂರಿಂದನೇ GST ಮತ್ತು ಬೇರೆ ಬೇರೆ ಟ್ಯಾಕ್ಸ್ಗಳು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ಲಕ್ಷ ಕೋಟಿ ಅಂದರೆ 3 ಲಕ್ಷ ಕೋಟಿ ಬೆಂಗಳೂರು ನಗರದ ಒಂದರಿಂದೇ ಕೇಂದ್ರ ಸರ್ಕಾರ ತಗೊಳ್ತಾ ಇದ್ದಾರೆ. ಸ್ವಲ್ಪ ಸಬ್ಸಿಡಿ ಕೊಡಲಿ ನಮ್ಮ ಮೆಟ್ರೋಗೆ, ಸಬ್ಸಿಡಿ ದರದಲ್ಲಿ ಪ್ರಯಾಣಿಕರಿಗೆ ಹೋಗೋ ರೀತಿ ಮಾಡಲಿ. ನಮ್ಮಿಂದ ಇಷ್ಟು ಟ್ಯಾಕ್ಸ್ ಹೋಗುತ್ತಲ್ಲ, ಅಷ್ಟಾದರೂ ಮಾತಾಡಬೇಕಲ್ಲ. ಇವರೆಲ್ಲ ಗೆದ್ದು ಹೋಗ್ತಾರೆ ಲೋಕಸಭಾ ಸದಸ್ಯರುಗಳು, ಪಾರ್ಲಿಮೆಂಟಲ್ಲಿ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ನಮಗೆ 1 ರೂಪಾಯಿಗೆ 13 ಪೈಸೆ ಕೊಡ್ತಾ ಇದ್ದಾರೆ 4.5 ಲಕ್ಷದಲ್ಲಿ, ಅದ್ರ ಬಗ್ಗೆನೂ ಮಾತಾಡಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೇ ಸರಿ ಅಂತ ಹೇಳ್ತಾರೆ. ಈಗ ಮೆಟ್ರೋಗೆ ನಮಗೆ ಅಧ್ಯಕ್ಷರ ನೇಮಕ ಮಾಡೋದು ಅವರೇ, ಸದಸ್ಯರ ನೇಮಕ ಮಾಡೋದು ಅವರೇ, ಕೇಂದ್ರ ಮತ್ತು ಫೈನಲ್ ಆಗಿ ಡಿಸಿಷನ್ ತೊಗೊಳ್ಳೋದು ಡೆಲ್ಲಿನಲ್ಲಿ ಮೆಟ್ರೋ ಬೋರ್ಡೇ ತೀರ್ಮಾನ ತೊಗೊಳ್ಳೋದು. ಸುಮ್ಮನೆ ಏನಾದರೂ ಒಳ್ಳೆ ಕೆಲಸ ಆದರೆ ಮೋದಿಯವ್ರು ಮಾಡಿದ್ದು, ಮಾವು ಮಾಡಿದ್ದು ಅಂತ ಹೇಳ್ತಾರೆ. ಏನಾದರೂ ಬೆಲೆ ಏರಿಸ್ಬಿಟ್ರೆ ರಾಜ್ಯ ಸರ್ಕಾರ ಮಾಡಿದ್ದು, ಸಿದ್ದರಾಮಯ್ಯವ್ರು ಮಾಡಿಬಿಟ್ಟಿದ್ದು, ಸರ್ಕಾರ ಪಾಪರ್ ಆಗಿಬಿಟ್ಟಿದೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಈ BJP ಅವರು ಹುಟ್ಟು ಸುಳ್ಳುಗಾರರು ಅವರು. ಆ ಸುಳ್ಳು ಹೇಳೋದ್ರಲ್ಲಿ ನೀರು ಕುಡ್ದಂಗೆ ಅವ್ರಿಗೆ. ಆ ಸುಳ್ಳು ಹೇಳಿಲ್ಲ ಅಂದರೆ ಅವ್ರಿಗೆ ನಿದ್ರೆನೂ ಬರೋಲ್ಲ, ಊಟ ಮಾಡಿದ್ದ ಅನ್ನನೂ ಜೀರ್ಣ ಆಗಲ್ಲ ಅವ್ರಿಗೆ. ಪ್ರತಿಭಟನೆ ಕೂಡ ಮಾಡಿದ್ದಾರೆ ಸರ್, ರಾಜ್ಯ ಸರ್ಕಾರ ಮಾಡ್ತಾರೆ. ಡ್ರಾಮಾ ದೊಡ್ಡ ಡ್ರಾಮಾ ಮಾಸ್ಟರ್ಗಳು ಇವರೆಲ್ಲ ಈ ರಾಜಕೀಯ ಬಿಟ್ಬಿಟ್ಟು ಡ್ರಾಮಾ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಖಜಾನೆ ಎಲ್ಲ ಖಾಲಿ ಆಗಿದೆ ಸರ್, ಎಲ್ಲ ಗ್ಯಾರಂಟಿ ಯೋಜನೆಗೆ ದುಡ್ಡು ಉಪಯೋಗಿಸಿದ್ದಾರೆ. ಅಯ್ಯೋ, ನಮ್ಮದು ಇಡೀ ನಮ್ದೇನ ಖಜಾನೆ ಖಾಲಿ ಆಗಿದೆ ಅಂತ BJP ಅವರು ಹೇಳ್ತಾರೆ. ದೇಶದ ಖಜಾನೆ ಏನಾಗಿದೆ, 216 ಲಕ್ಷ ಕೋಟಿ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ಅಧಿಕಾರ ಬಿಟ್ಟಾಗ 52 ಲಕ್ಷ ಕೋಟಿ ಸಾಲ ಇತ್ತು. ಈ ವರ್ಷ ಈ ಮಾರ್ಚ್ ಕೊನೆಯಷ್ಟೊತ್ತಿಗೆ 216 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟು 165 ಲಕ್ಷ ಕೋಟಿ 165 ಲಕ್ಷ ಕೋಟಿ 165 ಲಕ್ಷ ಕೋಟಿ ಹೊಸ ಸಾಲ ಮೋದಿಯವರು 11 ವರ್ಷದಲ್ಲಿ ಮಾಡಿದ್ದಾರೆ. ಪ್ರತಿ ಪ್ರಜೆ ಮೇಲೆ 3-4 ಲಕ್ಷ ಕೋಟಿ ಸಾಲ ಒರೆಸ್ಬಿಟ್ಟು ಹೋಗಿದ್ದಾರೆ. ಖಜಾನೆ ನಮ್ದು ಖಾಲಿ ಆಗಿದ್ದೋ, ಮೋದಿಯವ್ರ ಖಾಲಿ ಆಗಿದ್ದೋ, ಕೇಂದ್ರ ಸರ್ಕಾರದ್ದು ಖಾಲಿ ಆಗಿದ್ದೋ ಅಂತ ಅಂಕಿಅಂಶಗಳು ಸಮೇತ ಪಾರ್ಲಿಮೆಂಟಲ್ಲೆಲ್ಲ ಹೇಳಿದ್ದಾರೆ. ಈಗ ಕಟಾರಿ ಅವರು ಫುಲ್ ಟೈಮ್ CM ನಮ್ಮ ತಂದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.